ಒಂದನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿರೋದು ಯಾವುದಂದರೆ ಬೆಳಗಾವಿ. ಎರಡನೇ ಕ್ವಶನ್ನು, ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ವಿಸ್ತೀರ್ಣದಲ್ಲಿ ಅಂದರೆ ಬೆಂಗಳೂರು ನಗರ. ವಿಸ್ತೀರ್ಣದಲ್ಲಿ ಬೆಂಗಳೂರು ನಗರ. ಮೂರನೇದು, ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಉಪವಿಭಾಗಗಳನ್ನು ಹೊಂದಿದೆ? ಅತಿ ಹೆಚ್ಚು ಉಪವಿಭಾಗಗಳು ಮತ್ತು ತಾಲೂಕುಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂದರೆ ಬೆಳಗಾವಿ. ನಾಲ್ಕನೇ ಕ್ವಶನ್ನು, ಮೈಸೂರಿನ ಯಾವ ಮಹಾರಾಜರು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದರು? ಮೈಸೂರಿನ ಯಾವ ರಾಜರು ಕರ್ನಾಟಕದ ರಾಜ್ಯಪಾಲರಾಗಿದ್ದರು ಅಂದರೆ ಜಯಚಾಮರಾಜೇಂದ್ರ ಒಡೆಯರು. ಐದನೇ ಕ್ವಶನ್ನು, ಕರ್ನಾಟಕದಲ್ಲಿ ಯಾವ ಜಾತಿಯ ಚಿಟ್ಟೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ? ಕರ್ನಾಟಕದಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಜಾತಿಯ ಚಿಟ್ಟೆಗಳ ಜಾತಿ ಯಾವುದಂದರೆ ಲೈಕೇನಿಡೆ ಅಂತಕ್ಕಂಥ ಒಂದು ಜಾತಿ. ಭಾರತದ ಜಲಪಾತಗಳ ಸ್ವರ್ಗ ಎಂದು ಯಾವ ಕರ್ನಾಟಕದ ಜಿಲ್ಲೆಯನ್ನು ಕರೆಯುತ್ತಾರೆ? ಭಾರತದ ಜಲಪಾತದ ಸ್ವರ್ಗ ಎಂದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯನ್ನು ಭಾರತದ ಜಲಪಾತಗಳ ಸ್ವರ್ಗ ಎಂದು ಕರೆಯುತ್ತಾರೆ. ಏಳನೇ ಕ್ವಶನು, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದ್ದು 1919ರಲ್ಲಿ. ಎಂಟನೇ ಕ್ವಶನ್ನು, ಭಾರತೀಯ ಧ್ವಜವನ್ನು ತಯಾರಿಸುವ ಏಕೈಕ ಘಟಕ ಯಾವುದು? ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಯಾವುದಂದರೆ ಕರ್ನಾಟಕದ ಖಾದಿ ಮತ್ತು ಗ್ರಾಮ ಉದ್ಯೋಗ ಸಂಯುಕ್ತ ಸಂಘ ಕರ್ನಾಟಕ ಧ್ವಜವನ್ನು ತಯಾರಿಸುವ ಘಟಕ. ಒಂಬತ್ತನೇ ಕ್ವಶನ್ನು, ಯಾವ ಸ್ಥಳವನ್ನು ಭಾರತೀಯ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ? ಕೊಡಗನ್ನು ಭಾರತದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಹತ್ತನೇ ಕ್ವಶನ್ನು, ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿದ್ದ ಗವರ್ನರ್ ಜನರಲ್ ಯಾರಾಗಿದ್ದರು? ಮೊದಲ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಗವರ್ನರ್ ಜನರಲ್ ಯಾರಂದರೆ ಹ್ಯಾರಿ ವೆರೆಲ್ಸ್ ಅವರು ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಗವರ್ನರ್ ಜನರಲ್ ಆಗಿದ್ದರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಇಲ್ಲಿರುವ ಗವರ್ನರ್ ಜನರಲ್ ಯಾರಾಗಿದ್ದರು? ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರನ್ ಹೆಸ್ಟಿಂಗ್ಸ್. ಆಮೇಲೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಇದ್ದ ಗವರ್ನರ್ ಜನರಲ್ ಯಾರು? ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಅವರು ಗವರ್ನರ್ ಜನರಲ್ ಆಗಿದ್ದರು. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಕೇಳ್ತಾರೆ. ಅವಾಗ ಯಾರಂದರೆ ಲಾರ್ಡ್ ವೆಲ್ಲೆಸ್ಲಿ. ಇದು ನಿಮಗೆ ಹೊಂದಿಸಿ ಬರೆಯಿರೋ ಟೈಪು ಕೇಳ್ತಾರೆ. ಫಸ್ಟ್ 1, 2, 3, 4 ಆಂಗ್ಲೋ ಮೈಸೂರು ಯುದ್ಧ ಹಾಕಿ ಈ ಕಡೆ ಕೊಡ್ತಾರೆ. 14ನೇದು, ಟಿಪ್ಪು ಸುಲ್ತಾನ್ ಸಮಾಧಿಯ ಹೆಸರೇನು? ಟಿಪ್ಪು ಸುಲ್ತಾನ್ ಸಮಾಧಿಯ ಹೆಸರು ಗುಂಬಜ್. 15, ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು ಯಾವಾಗ? ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಜುಲೈ 1964ರಲ್ಲಿ. 16ನೇ ಕ್ವಶನ್ನು, ಹಂಪಿ ನಗರವು ಯಾವ ನದಿಯ ದಂಡೆಯಲ್ಲಿದೆ? ಹಂಪಿ ನಗರವು ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. 17ನೇ ಕ್ವಶನ್ನು, ವಿಶ್ವದ ಪ್ರಸಿದ್ಧ ಹೌರಾ ಸೇತುವೆಯು ಭಾರತದ ಯಾವ ನಗರದಲ್ಲಿದೆ? ವಿಶ್ವದ ಪ್ರಸಿದ್ಧ ಹೌರಾ ಸೇತುವೆಯು ಕಲ್ಕತ್ತಾ, ಪಶ್ಚಿಮ ಬಂಗಾಳ ರಾಜ್ಯದ ಕಲ್ಕತ್ತಾದಲ್ಲಿದೆ. 18ನೇ ಕ್ವಶನ್ನು, ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು? ವಿಶ್ವದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಹುಬ್ಳಿ ಜಂಕ್ಷನ್. ಇದು ನಮ್ಮ ಕರ್ನಾಟಕದ ನೆನಪಿರೋರಿ ಮೋಸ್ಟ್ ರಿಪೀಟೆಡ್. ಭಾರತೀಯ ಪ್ರಮಾಣಿತ ಸಮಯವನ್ನು IST ಭಾರತದ ಯಾವ ಸ್ಥಳದಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ನೈನಿ, ಅಲಹಾಬಾದಲ್ಲಿ ಹತ್ತಿರತಕ್ಕಂಥ ನೈನಿ, ಇದು IST ಸಮಯ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಅರಾವಳಿ ಪರ್ವತ ಶ್ರೇಣಿ. 21ನೇ ಕ್ವಶನು, ಏಷ್ಯಾದ ಅತಿ ಚಿಕ್ಕ ದೇಶ ಯಾವುದು? ಏಷ್ಯಾದ ಅತಿ ಚಿಕ್ಕ ದೇಶ ಮಾಲ್ಡೀವ್ಸ್. 22ನೇದು, ಗಾಂಧಿ ಸಾಗರ ಅಣೆಕಟ್ಟು ಭಾರತದ ಯಾವ ರಾಜ್ಯದಲ್ಲಿ ಇದೆ? ಗಾಂಧಿ ಸಾಗರ ಅಣೆಕಟ್ಟು ಭಾರತದ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. 23ನೇ ಕ್ವಶನು, ಯಾವ ಭಾರತೀಯ ರಾಜ್ಯವನ್ನು 5 ನದಿಗಳ ನಾಡು ಎಂದು ಕರೆಯುತ್ತಾರೆ? 5 ನದಿಗಳ ನಾಡು ಎಂದು ಪಂಜಾಬ್ ರಾಜ್ಯವನ್ನು ಕರೆಯಲಾಗುತ್ತದೆ. 24ನೇ ಕ್ವಶನ್ನು, ಆಗ್ರಾ ಯಾವ ನದಿಯ ದಂಡೆಯ ಮೇಲಿದೆ? ಆಗ್ರಾ ಯಮುನಾ ನದಿಯ ದಂಡೆಯ ಮೇಲೆ ಬರ್ತದೆ. ಲಾಸ್ಟ್ ಕ್ವಶನು 25ನೇ ಕ್ವಶನು, ವಿಶ್ವದ ಅತ್ಯಂತ ಚಿಕ್ಕ ಕೊಲ್ಲಿಯ ಹೆಸರೇನು? ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ವಿಶ್ವದ ಅತ್ಯಂತ ಚಿಕ್ಕ ಕೊಲ್ಲಿ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಧನ್ಯವಾದಗಳು. ಅತಿ ಹೆಚ್ಚಿನ ಮತ್ತು ಪ್ರಶ್ನೆಗಳಿಗಾಗಿ, ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.